Welcome to Ashaz Nalapaka Travel Vlogs. We hope you're liking our Thai series. This is Malaysia series from Langkawi Island episode 1. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಲಗೇಜ್ ಚೆಕ್-ಇನ್ ಮುಗಿಸ್ಕೊಂಡು ಇಮಿಗ್ರೇಷನ್ ಮುಗಿಸ್ಕೊಂಡು ಈಗ ನಾವು ನಮ್ಮ ಗೇಟ್ ನಂಬರ್ ಕಡೆಗೆ ಹೋಗ್ತಿದ್ದೇವೆ. ಕಳೆದ ಸರಿ ನಾವು ನಮ್ಮ ವಿಡಿಯೋದಲ್ಲಿ ಏರೋ ಬ್ರಿಡ್ಜ್ ಮೂಲಕ ಫ್ಲೈಟ್ ಹೇಗೆ ಬೋರ್ಡ್ ಮಾಡ್ಬೋದು ಅಂತ ತೋರಿಸಿದ್ವಿ ಥೈಲ್ಯಾಂಡ್ ಸೀರೀಸಲ್ಲಿ. ಈ ಸಲ ಏರೋ ಬ್ರಿಡ್ಜ್ ಇಲ್ಲ, ನಮ್ಮ ಫ್ಲೈಟ್ ಸ್ವಲ್ಪ ಏರ್ಪೋರ್ಟಿಂದ ದೂರ ಉಂಟು. ಸೊ ಬಸ್ಸಲ್ಲಿ ಹತ್ತಿ ಹೇಗೆ ಹೋಗ್ಬೋದು ಅಂತ ಒಂದು ಕ್ವಿಕ್ ರೆಕಾರ್ಡಿಂಗ್ ಮಾಡಿದ್ದೇವೆ. ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ಕಿಂಗ್ ಆಗಿ ನಿಮ್ಮ ಹತ್ರ ವೀಲ್ ಚೇರಲ್ಲಿ ನೀವಿದ್ದರೂ ಈ ಥರ ನಿಮ್ಮನ್ನು ಬಸ್ಸಲ್ಲಿ ಹತ್ತಿಸಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಇಂಡಿಗೋ ಫ್ಲೈಟ್ ಬಂತು. ಫಸ್ಟಿಗೆ ಏರ್ ಹೋಸ್ಟೆಸ್ ಮತ್ತು ಪೈಲಟ್ಸ್ನ ಕಳಿಸ್ತಾರೆ. ಅವ್ರದ್ದೆಲ್ಲ ಸೆಟ್ ಆದಮೇಲೆ ನಮ್ಮದು ಟಿಕೆಟ್ಸ್ ಪುನಃ ಚೆಕ್ ಮಾಡಿ ಬೋರ್ಡ್ ಮಾಡಿಸ್ತಿದ್ದಾರೆ. ಸೊ ಇಫ್ ಯುವರ್ ಫ್ಲೈಟ್ ಇಸ್ ನಾಟ್ ವೆರಿ ಕ್ಲೋಸ್ ಟು ದ ಏರ್ಪೋರ್ಟ್ ಆ್ಯಂಡ್ ಇಫ್ ಇಟ್ಸ್ ಪಾರ್ಕ್ಡ್ ಫಾರ್, ಈ ಥರ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಫ್ಲೈಟ್ ಹತ್ತಿಸ್ತಾರೆ ನಮ್ಮನ್ನು. ನಾವು ಈ ಸಲ ಮಲೇಷ್ಯಾ ಲಂಕಾವಿ ಸೈಡ್ ಹೋಗ್ತಿದ್ದೇವೆ. ದ ವ್ಯೂ ದಟ್ ವಿ ಆರ್ ಸೀಯಿಂಗ್ ಈಸ್ ಬೇಸಿಕಲಿ ಲಂಕಾವಿ ಐಲ್ಯಾಂಡ್ ಇನ್ ಮಲೇಷ್ಯಾ. ಲ್ಯಾಂಡ್ ಆಗಿ ಈಗ ಇಮಿಗ್ರೇಷನ್ ಕಡೆ ಹೋಗ್ತಿದ್ದೇವೆ. ಇದು ತುಂಬ ದೊಡ್ಡ ಏರ್ಪೋರ್ಟ್ ಅಲ್ಲ, ತುಂಬ ಸಣ್ಣ ಏರ್ಪೋರ್ಟ್. ಸೊ ಫ್ಲೈಟಿಂದ ಇಳಿದು ಡೈರೆಕ್ಟ್ ಇಮಿಗ್ರೇಷನ್ ಮುಗಿಸ್ಕೊಂಡು ನಾವೀಗ ಕ್ಯಾಬ್ ಬುಕ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಇಮಿಗ್ರೇಷನ್ ನಮಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಅಲ್ಲಿ ರೆಕಾರ್ಡ್ ಮಾಡಬಾರ್ದು ಅಂತ ರೂಲ್ ಉಂಟು. ಸೊ ಇಲ್ಲಿ ಕೂಡ ಥೈಲ್ಯಾಂಡ್ ಥರ ಗ್ರ್ಯಾಬ್ ಕ್ಯಾಬ್ಸ್ನ ನೀವು ಬುಕ್ ಮಾಡ್ಬೋದು. ದಟ್ ವಿಲ್ ಬಿ ದ ಚೀಪೆಸ್ಟ್ ಆಪ್ಷನ್. ಗ್ರ್ಯಾಬ್ ಕ್ಯಾಬ್ ಬುಕ್ ಮಾಡಿ ನಾವು ನಮ್ಮ ರೆಸಾರ್ಟ್ ಕಡೆಗೆ ಹೋಗ್ತಿದ್ದೇವೆ ಈಗ. ರೆಸಾರ್ಟಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ನಾವು ಚೆನಾಂಗ್ ಬೀಚ್ ಅಂತ ಬೀಚ್ ಏರಿಯಾ ಇಲ್ಲಿದ್ದು ಸ್ವಲ್ಪ ಫೇಮಸ್. ಸೊ ನಾವು ಆ ಕಡೆ ವಾಕ್ ಮಾಡಿಕೊಂಡು ಹೋಗ್ತಿದ್ದೇವೆ ಸಂಜೆ.
ಬೀಚಲ್ಲಿ ಸ್ವಲ್ಪ ಹೊತ್ತು ಆಡಿ ಅಲ್ಲೇ ಪಕ್ಕದಲ್ಲಿ ಒಂದು ಯೆಲ್ಲೋ ಕೆಫೆ ಅಂತ ಇತ್ತು. ಆ ಕೆಫೆಗೆ ಬಂದು ಸ್ವಲ್ಪ ತಿಂಡಿ ತಿಂದ್ವಿ. ನಾವು ಬೆಳಿಗ್ಗೆಯಿಂದ ಅಂತ ತಿಂದಿರಲಿಲ್ಲ ಲ್ಯಾಂಡ್ ಆದಲ್ಲಿಂದ. ಈಗ ನೈಟ್ 7 o'clock ಇಲ್ಲಿ. ಬ್ರೈಟ್ನೆಸ್ ನೋಡಿ ಎಷ್ಟು ಉಂಟು ಅಂತ. ಸನ್ಸೆಟ್ ಆಗ್ತಾ ಉಂಟು ಆ್ಯಕ್ಚುಲಿ. ಈಗ ಅರೌಂಡ್ 8 o'clock ಇನ್ ದ ನೈಟ್. ಇಲ್ಲಿ ಸಂಜೆ ಒಂದು 4:30-5 ಗಂಟೆ, ಆ್ಯಕ್ಚುಲಿ 5:30 ನಂತರನೇ ಎಲ್ಲ ಆ್ಯಕ್ಟಿವ್ ಆಗ್ಲಿಕ್ಕೆ ಶುರುವಾಗ್ತಾರೆ. ಅಲ್ಲಿ ತನಕ ಇಟ್ ವಿಲ್ ಬಿ ವೆರಿ ಡಲ್. ಒಂದು 8 ಗಂಟೆ ನಂತರ ಎಲ್ಲ ಆ್ಯಕ್ಟಿವಿಟೀಸ್ ಶುರುವಾಗ್ತದೆ ಆ್ಯಕ್ಚುಲಿ. ಇಲ್ಲಿ ತುಂಬ ಫೈರ್ ವರ್ಕ್ಸ್ ನಡೆಸ್ತಾರೆ. ಲೈವ್ ಫೈರ್ ಶೋ ಮುಗಿಸಿ ನಾವಲ್ಲಿಂದ ಸ್ಟ್ರೀಟ್ ವಾಕ್ ಮಾಡ್ತಾ ಬಂದ್ವಿ. ತುಂಬ ಸ್ಟ್ರೀಟ್ ಶಾಪ್ ಸೆಟಪ್ ಮಾಡಿದರು ಬೀಚ್ ಸೈಡ್. ಅದನ್ನೆಲ್ಲ ನೋಡ್ತಾ ಎಂತಾದರೂ ಶಾಪಿಂಗ್ ಇದ್ರೆ ಮಾಡ್ತಾ, ಮತ್ತು ಲೋಕಲ್ ಸ್ವೀಟ್ ಅಥವಾ ಲೋಕಲ್ ಚಾಟ್ಸ್ ಯಾವ್ದಾದ್ರು ವೆಜ್ಜಲ್ಲಿ ಉಂಟಾ ಅಂತ ಚೆಕ್ ಮಾಡ್ತಾ ಬಂದ್ವಿ. ಆಲ್ಮೋಸ್ಟ್ ಯಾವುದೂ ಸಿಗಲಿಲ್ಲ. ಅಟ್ಲೀಸ್ಟ್ ಎಗ್ ಆದರೂ ಹಾಕಿರ್ತಾರೆ.
ಇನ್ನೊಂದಿಲ್ಲ ಅಡ್ವಾಂಟೇಜ್ ಎಂತ ಅಂದರೆ ಇಲ್ಲಿ ವೆಜ್ ನಮ್ಮ ವೆಜ್ಜಿನ ಹಾಗೇನೆ ವೆಜ್ ಇಸ್ ವೆಜ್, ಪ್ಯೂರ್ಲಿ ವೆಜ್. ವೆಜ್ ಅಂದರೆ ಎಂತ ಅಂತ ಅವರಿಗೆ ಅರ್ಥ ಆಗ್ತದೆ. ಈವನ್ ವೀಗನ್ ಕೂಡ ಎಂತ ಅಂತ ದೇ ನೋ ದ ಕಾನ್ಸೆಪ್ಟ್. ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಇಂಗ್ಲೀಷ್ ಕೂಡ ಬರ್ತದೆ ಇಲ್ಲಿ. ಐ ಥಿಂಕ್ ಇಲ್ಲಿ ಬಿಕಾಸ್ ಬ್ರಿಟಿಷ್ ಕೊಲನೈಸೇಷನ್ ಆಗಿದ್ದ ಕಾರಣ ಇಂಗ್ಲೀಷ್ ಅವರಿಗೆ ನಮ್ಮ ಹಾಗೆ ಕಂಪಲ್ಸರಿ ಇತ್ತು ಒಂದು ಕಾಲದಲ್ಲಿ. ಸೊ ನಮ್ಮಲ್ಲಿ ಹೇಗೆ ಬ್ರಿಟಿಷ್ ಇಂಪ್ಯಾಕ್ಟ್ಸ್ ಇದೆಯೋ ಹಾಗೆ ಇಲ್ಲಿ ಕೂಡ ಬ್ರಿಟಿಷ್ ಇಂಪ್ಯಾಕ್ಟ್, ಕೊಲನೈಸೇಷನ್ ಇಂಪ್ಯಾಕ್ಟ್ ಕ್ಲಿಯರ್ ಆಗಿದ್ದು ಕಾಣ್ತದೆ. ಅದರಿಂದಾಗಿ ಹೆಚ್ಚಿನವರಿಗೆ ಇಂಗ್ಲೀಷ್ ಬರ್ತದೆ ಇಲ್ಲಿ. ಅಲ್ಲಿಂದ ಆನ್ ದ ವೇ ಹೋಗುವಾಗ ನೆಕ್ಸ್ಟ್ ಡೇಗೆ ಐಲ್ಯಾಂಡ್ ಹಾಪಿಂಗ್ ಆಪ್ಷನ್ ಕಂಡಿತ್ತು ನಮಗೆ. ಸೊ ವಿ ಡಿಸ್ಕಸ್ಡ್ ಇನ್ ಅ ಕಪಲ್ ಆಫ್ ಪ್ಲೇಸಸ್ ಆ್ಯಂಡ್ ವಿ ಫೌಂಡ್ ಅ ಶಾಪ್ ದಟ್ ಆಫರ್ಡ್ ದ ಬೆಸ್ಟ್ ಪ್ರೈಸ್ ಆ್ಯಂಡ್ ವಿ ಪೇಡ್ ಅರೌಂಡ್ 40 ringgits for package A, which is basically a combination of 4 to 5 islands and eagle feeding and bird watching and a couple of things like that. ಸೊ ಇದು ಇವತ್ತಿಗಲ್ಲ, ನಾಳೆ ಬೆಳಿಗ್ಗೆ ಬಂದು 9 ಗಂಟೆಗೆ ಹೋಟ್ಲಿಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಅದು ಮುಗಿಸಿ ಅಲ್ಲಿಂದ ಸ್ವಲ್ಪ ಬೇಯಿಸಿದ ಗ್ರೌಂಡ್ ನಟ್ ಸೇಲ್ ಮಾಡ್ತಿದ್ರು. ಸೊ ಇಲ್ಲಿದ್ದು ಕಡಲೆಕಾಯಿ ಟೇಸ್ಟ್ ಹೇಗಿರ್ತದೆ ಅಂತ ಅದೊಂದು ಸ್ವಲ್ಪ ತಕ್ಕೊಂಡ್ವಿ. ಇದು ಸೈಜ್ ತುಂಬ ದೊಡ್ಡ ಇತ್ತು. ಸೊ ಇಟ್ ಲುಕ್ಡ್ ವೆರಿ ಟೇಸ್ಟಿ. ಪ್ಲೇನ್ ನಾರ್ಮಲ್ ಸಾಲ್ಟೆಡ್ ಬ್ಯಾಂಗ್ಳೂರಲ್ಲಿ ಸಿಗ್ತದಲ್ಲ ಅದೇ ಥರದ್ದು ಪೀನಟ್ಸ್. ಸ್ವಲ್ಪ ಸೈಜಲ್ಲಿ ಒಳ್ಳೆ ಇತ್ತು ಆ್ಯಂಡ್ ಟೇಸ್ಟಲ್ಲಿಯೂ ಬೆಟರ್ ಇತ್ತು. ಸ್ವಲ್ಪ ಸ್ಮೋಕಿ ಫ್ಲೇವರ್ ಇತ್ತು, ಸಾಲ್ಟೆಡ್ ಆ್ಯಂಡ್ ಸ್ಮೋಕಿ ಫ್ಲೇವರ್. ಅಲ್ಲಿಂದ ಒಂದು ಫ್ರೆಶ್ ಕೋಕೋನಟ್ ತಗೊಂಡ್ವಿ. ದ ಸೈಜ್ ಆಫ್ ದ ಕೋಕೋನಟ್ ವಾಸ್ ವೆರಿ ವೆರಿ ಬಿಗ್. ಒಂದು ಕೋಕೋನಟ್ಟಿಗೆ ಐ ಥಿಂಕ್ ಅರೌಂಡ್ 7 or 8 ringgits ಏನೋ ಕೊಟ್ವಿ. ಅದನ್ನು ಮುಗಿಸ್ಕೊಂಡು ವಿ ರಿಟರ್ನ್ ಟು ಅವರ್ ರೂಮ್. ದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನೆನೆ ಬುಕ್ ಮಾಡಿದ್ವಲ್ಲ ಐಲ್ಯಾಂಡ್ ಹಾಪಿಂಗ್, ಅದಕ್ಕೆ ಪಿಕಪ್ ಮಾಡಲಿಕ್ಕೆ ಹೋಟ್ಲಿಗೆ ಬಂದಿದ್ದರು ಒಂದು ಕ್ಯಾಬ್ ತಕ್ಕೊಂಡು. ನಮ್ಮ ಥರ ಬೇರೆ ಒಂದು 10 ಜನ ಬುಕ್ ಮಾಡಿದವರನ್ನು ನಮ್ಮನ್ನು ಒಟ್ಟಿಗೆ ಕರ್ಕೊಂಡು ನಾವು ವಿ ಆರ್ ಹೆಡ್ಡಿಂಗ್ ಟವರ್ಡ್ಸ್ ಐಲ್ಯಾಂಡ್ ಹಾಪಿಂಗ್ ಬೋರ್ಡಿಂಗ್ ಪಾಯಿಂಟ್ ಕಡೆ ಹೋಗ್ತಿದ್ದೇವೆ. ರೀಚ್ ಆದ್ವಿ. ಅಲ್ಲಿ ರೀಚ್ ಆದ ಕೂಡಲೇ ನಾವು ಯಾವ ಟೀಮಿಗೆ ಬಿಲಾಂಗ್ ಆಗ್ತೇವೆ ಅಂತ ಹೇಳಿ ಒಂದು ಸ್ಟಿಕ್ಕರ್ನ ನಮ್ಮ ಡ್ರೆಸ್ ಮೇಲೆ ಅಂಟಿಸ್ತಾರೆ. ಪ್ರತಿ ಟೀಮಿಗೂ ಪ್ರತಿ ಏಜೆಂಟಿದ್ದು ಒಂದೊಂದು ಟೀಮಿಗೆ ಒಂದೊಂದು ಕಲರ್ ಅಂತ ಕೊಟ್ಟಿರ್ತಾರೆ. ಆ ಕಲರ್ನ ಸ್ಟಿಕ್ಕರ್ನ ನಮ್ಮ ಡ್ರೆಸ್ ಮೇಲೆ ಅಂಟಿಸ್ತಾರೆ. ಅಲ್ಲಿಂದ ನಮ್ಮ ಬೋಟಿಗೆ ನಾವು ಕಾಯ್ತಾ ಇದ್ದೇವೆ. ಈಗ ನಮಗೆ ಅಸೈನ್ ಆದ ಬೋಟ್ ಬಂದು ಬೋಟ್ ನಂಬರ್ 300. ಈ ನಂಬರ್ ನಮಗೆ ಥ್ರೂ ಔಟ್ ದ ಐಲ್ಯಾಂಡ್ ಹಾಪಿಂಗ್ ಗೊತ್ತಿರಬೇಕು, ಬಿಕಾಸ್ ಅವ್ರು ನಮ್ಮನ್ನು ಆವಾಗ ಡ್ರಾಪ್ ಪಿಕಪ್ ಅಂತ ಮಾಡ್ತಿರ್ತಾರೆ. ಸೊ ನಮ್ಮ ಬೋಟ್ ನಂಬರ್ ಹಿಡಿದು ಅವ್ರು ಕರೀತಾರೆ ಬೋಟ್ ನಂಬರ್ 300 ಅಂತ. ನಮ್ಮ ಬೋಟ್ ಎಲ್ಲಿ ಕರಿತಿದ್ದಾರೆ ಅಲ್ಲಿ ಹೋಗಿ ನಾವು ಪ್ರತಿ ಸಲ ಡ್ರಾಪ್ ಆಗಿ ಪಿಕಪ್ ಆಗಬೇಕಾದ್ರೆ ಆ ಬೋಟ್ ನಂಬರಿಗೆ ತಿಳ್ಕೊಂಡ್ರೆ ಆಯಿತು ಎಲ್ಲಿದೆ ಅಂತ. ಮತ್ತು ಬೆಳಿಗ್ಗೆ ಒಳ್ಳೆ ಮಳೆ ಇತ್ತಿಲ್ಲ. ಇದು ಆ್ಯಕ್ಚುಲಿ ಇಲ್ಲಿ ಮಳೆಗಾಲ, ಎಂಡ್ ಆಫ್ ರೇನಿ ಸೀಸನ್. ಅದರಿಂದಾಗಿ ಒಳ್ಳೆ ಗಾಳಿ, ತುಂಬ ತಂಪು ಗಾಳಿ ಬರ್ತಿತ್ತು ಆ್ಯಂಡ್ ವೇವ್ಸ್ ಕೂಡ ಸ್ವಲ್ಪ ಹಾರ್ಷೇ ಇದ್ವು. ಒಂದು 10 ನಿಮಿಷ ಆ ಥರ ಟ್ರಾವೆಲ್ ಮಾಡಿ ಒಂದು ಫಸ್ಟ್ ಸ್ಟಾಪ್ ಬಂತು ನಮ್ಮ ಐಲ್ಯಾಂಡ್ ಹಾಪಿಂಗಲ್ಲಿ. ಈ ಪರ್ಟಿಕ್ಯುಲರ್ ವ್ಯೂ ಅಲ್ಲಿ ಅದು ಕ್ರೊಕೊಡೈಲ್ ಥರ ಕಾಣಿಸುತ್ತೆ ಅಂಥೇಳಿ ಕ್ರೊಕೊಡೈಲ್ ಐಲ್ಯಾಂಡ್ ಅಂತ ಕರೀತಾರೆ ಅವರು. ಆ್ಯಂಡ್ ಈಚೆ ಸೈಡ್ ಪ್ರೆಗ್ನೆಂಟ್ ಮೇಡನ್ ಐಲ್ಯಾಂಡ್ ಅಂತ ಕರೀತಾರೆ. ನೋಡ್ಲಿಕ್ಕೆ ಆ ಥರ ಕಾಣ್ತದೆ ಅಂತ ಹೇಳಿ, ಜಸ್ಟ್ ಬಿಕಾಸ್ ಆಫ್ ದ ವ್ಯೂ, ನಥಿಂಗ್ ಎಲ್ಸ್. ಇಟ್ಸ್ ಜಸ್ಟ್ ಅ 2 minute ಸ್ಟಾಪ್ ಜಸ್ಟ್ ಟು ಶೋ
the two shapes of the island. ಕ್ಲಿಫ್ ಸ್ಟೋನ್ಸ್ ಮೂಲಕ ನಾವು ಡ್ರೈವ್ ಮಾಡಿ ನೆಕ್ಸ್ಟ್ ವಿ ಕೇಮ್ ಟು ಅ ಪ್ಲೇಸ್ ವೇರ್ there's a ಫ್ರೆಶ್ ವಾಟರ್ ಲೇಕ್ ಇನ್ ಬಿಟ್ವೀನ್ ದ ಐಲ್ಯಾಂಡ್ಸ್ ಆ್ಯಂಡ್ ಇನ್ ಬಿಟ್ವೀನ್ ದ ಫಾರೆಸ್ಟ್. ದಿಸ್ ಆರ್ ಆಲ್ ಜಿಯೋ ಫಾರೆಸ್ಟ್ ಹಿಯರ್ ಆ್ಯಂಡ್ ಅದರ ಮಧ್ಯದಲ್ಲಿ ಒಂದು ಫ್ರೆಶ್ ವಾಟರ್ ಲೇಕ್ ಉಂಟು ಅಂತ ಆ ಸ್ಟಾಪಿಗೆ ಬಂದು ಡ್ರಾಪ್ ಮಾಡಿದರು. ಇಲ್ಲಿ 1 hour ಟೈಮ್ ಕೊಡ್ತಾರೆ. ಇಲ್ಲಿಗೆ ಹೆಸರು ದಯಾಂಗ್ ಬಂಟಿಂಗ್ ಮಾರ್ಬಲ್ ಜಿಯೋ ಫಾರೆಸ್ಟ್ ಅಂತ. ಕೆದಾ ಅಂತ ಪ್ಲೇಸ್ ಹೆಸರು. ಈ ಪಾರ್ಕಿನ ಹೆಸರು ದಯಾಂಗ್ ಬಂಟಿಂಗ್ ಜಿಯೋ ಫಾರೆಸ್ಟ್ ಅಂತ, ಮಾರ್ಬಲ್ ಜಿಯೋ ಫಾರೆಸ್ಟ್ ಅಂತ. ಇಲ್ಲಿ ಸುಮಾರು ವಾಟರ್ ಸ್ಪೋರ್ಟಿಗೆ ಕೂಡ ಆಪ್ಷನ್ಸ್ ಇಟ್ಟಿರ್ತಾರೆ. 1 hour ಒಳಗಡೆ ಇಫ್ ಯು ವಾಂಟ್ ಟು ಡೂ ಸಮ್ ಕೈಂಡ್ ಆಫ್ ವಾಟರ್ ಸ್ಪೋರ್ಟ್ಸ್ ಅದಕ್ಕೆ ಕೂಡ ಆಪ್ಷನ್ಸ್ ಇದೆ. ಇಟ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ಯುವರ್ ಟಿಕೆಟ್, ಅದು ಎಕ್ಸ್ಟ್ರಾ ಅದಕ್ಕೆ. ಇದು ಜಿಯೋ ಫಾರೆಸ್ಟ್ ಆದ ಕಾರಣ, ಪ್ರಿಸರ್ವ್ಡ್ ಫಾರೆಸ್ಟ್ ಆದ ಕಾರಣ ಇಲ್ಲಿ ಎಂಟ್ರಿ ಟಿಕೆಟ್ ಇತ್ತು ಸಪರೇಟಾಗಿ. ಇದು ನಮ್ಮ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಸೊ ಅರೌಂಡ್ 20 ರಿಂಗೆಟ್ ಪರ್ ಪರ್ಸನ್ ಏನೋ ಟಿಕೆಟ್ ಪ್ರೈಸ್ ಉಂಟು. ಅದು ಫಾರಿನರ್ ಪ್ರೈಸ್ ಆ್ಯಕ್ಚುಲಿ. ಇಲ್ಲಿ ಲೋಕಲೈಟ್ಸ್ ಪ್ರೈಸ್ ಐ ಥಿಂಕ್ ಅದು 10 ರಿಂಗೆಟ್ಸ್. ಫಾರಿನರ್ ಪ್ರೈಸ್ ಆದರೆ 20 ರಿಂಗೆಟ್ಸ್ ಪ್ರೈಸ್ ಕೊಟ್ಟು ಟಿಕೆಟ್ಸ್ ತಕ್ಕೋಬೇಕು. ಒಳಗೆ ಹೋಗಿ ಫಾರೆಸ್ಟ್ ಮೂಲಕ ನಮಗೆ ನಡೀಲಿಕ್ಕೆ ಪಾತ್ ಉಂಟು. ಇಟ್ಸ್ ನಾಟ್ ಡಿಫಿಕಲ್ಟ್. ಅಲ್ಲಿಂದ you can walk through the steps. As you walk through the forest, you will find a lot of boards, informational boards to the left and right of you. They could be about the animals present in this geo forest or about the diseases carried because of the animals present in the geo forest. And also freshwater lake hatra bandaga there was a separate board where it was mentioning that because it's a fresh water and a stagnant water, there could be freshwater related diseases and swim at your own risk anta. They have the swimming option within the lake. They have a defined area because our lake bandu tumba deep ide. It's around 14 to 15 meters deep, like vertically. And ನಿಮಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅಂದರೆ they even give you the life jacket, but they actually ask everybody to wear the life jacket because it's very very deep. And ನಾವು ಫಸ್ಟಿಗೆ ಫ್ರೆಶ್ ವಾಟರ್ ಲೇಕಿಗೆ ಹೋಗೋಕ್ಕಿಂತ ಮುಂಚೆ the one that you see in the left is the fresh water lake. ನಾವು ಅದಕ್ಕಿಂತ ಮೊದಲು there was something called as ಮಿರಾಕಲ್ ಬಾರ್ಡರ್. ಸೊ ನಾವು ಆ ಕಡೆಗೆ ಹೋಗ್ತಿದ್ದೇವೆ ಈಗ. ಬೇಸಿಕಲಿ ಅಲ್ಲಿ ಫ್ರೆಶ್ ವಾಟರ್ ಮೀಟ್ಸ್ ದ ಓಷನ್ ಅಂತ ಪಾಯಿಂಟ್ ಅದು. ಸೊ ಅಲ್ಲಿಗೆ ನಾವು ಹೋಗ್ತಿದ್ದೇವೆ ಈಗ. ಎಟ್ ದಿಸ್ ಪಾಯಿಂಟ್ ದ ವಾಟರ್ ಇಸ್ ನಾಟ್ ಓವರ್ಫ್ಲೋಯಿಂಗ್ ಇನ್ ದ ಲೇಕ್. ಸೊ ಫ್ರೆಶ್ ವಾಟರ್ ವಾಸ್ ನಾಟ್ ಆ್ಯಕ್ಚುಲಿ ಮೀಟಿಂಗ್ ದ ಸೀ ವಾಟರ್. ಇದು ರಿವರ್ ಸೈಕಲ್ ಅಂತ. ಫ್ಲೋಟಿಂಗ್ ಬ್ರಿಡ್ಜ್ ಥರ ಮಾಡಿದ್ದಾರೆ. ಆ ಬ್ರಿಡ್ಜ್ ಮೂಲಕ ವಿ ರೀಚ್ ನಿಯರ್ ದ ವ್ಯೂ ಪಾಯಿಂಟ್. This is the magic border viewpoint, and one side we have the turquoise blue water and the other side we have the freshwater lake.
which is actually separated by a very thin ridge of limestone cliffs. It's like if you're swimming on either side, you're only meters away from fresh water to sea water anta. That's why it's called as magic border. We had only 1 hour time, ನಮಗೆ 1 ಗಂಟೆ ಟೈಮ್ ಕೊಟ್ಟಿದ್ರು. ಸೊ ವಿ ಆರ್ ಕ್ವಿಕ್ಲಿ ರಿಟರ್ನಿಂಗ್ ಬ್ಯಾಕ್ ಫ್ರಮ್ ಹಿಯರ್ ಟು ದಿ ಫ್ರೆಶ್ ವಾಟರ್ ಲೇಕ್. ಅಲ್ಲಿ ನಮಗೆ ಸ್ವಿಮ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಹೇಗೂ ಆ ಬೋರ್ಡ್ ನೋಡಿ ಧೈರ್ಯ ಬರಲಿಲ್ಲ ಫ್ರೆಶ್ ವಾಟರ್ ಲೇಕಲ್ಲಿ ಡೈವ್ ಮಾಡಲಿಕ್ಕೆ. ಸೊ ವಿ ಜಸ್ಟ್ ಸ್ಯಾಟ್ ಥ್ರೂ, ವಾಕ್ ಥ್ರೂ ಆ್ಯಂಡ್ ಟುಕ್ ಅ ಕಪಲ್ ಆಫ್ ಪಿಕ್ಚರ್ಸ್ ಆ್ಯಂಡ್ ಅಲ್ಲಿಂದ ನಾವು ಎಕ್ಸಿಟ್ ಆದ್ವಿ. ಇಲ್ಲಿ ಕೂಡ ವಾಟರ್ ಸ್ಪೋರ್ಟ್ಸ್ ಇರ್ತದೆ, ನೀವು ಬೇಕಾದರೆ ವಾಟರ್ ಸ್ಪೋರ್ಟ್ಸ್ ಪೇ ಮಾಡಿ ಮಾಡ್ಬೋದು. ಇದು ಮೇನ್ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಆ್ಯಂಡ್ 14 meters ಡೀಪ್ ಅಂತ ಬೋರ್ಡ್ ಇದೆ ನೋಡಿ. ಆ್ಯಂಡ್ ನಿಮಗೆ ಕಯಾಕಿಂಗ್ ಆಪ್ಷನು ಇರ್ತದೆ ಆ್ಯಂಡ್ ಜೆಟ್ ಸ್ಕೀಯಿಂಗ್ ಆಪ್ಷನು ಇರ್ತದೆ. ಸ್ನಾರ್ಕ್ಲಿಂಗ್ ಆಪ್ಷನ್ ಇಲ್ಲ, ಫ್ರೆಶ್ ವಾಟರ್ ಆದ ಕಾರಣ. ಆ್ಯಂಡ್ ಡೀಪ್ ಸಿ ಡೈವಿಂಗ್ ಕೂಡ ಮಾಡ್ಬೋದು. ಲೈಫ್ ಜಾಕೆಟ್ ಕೊಡ್ತಾರೆ ಮತ್ತು ನಿಮಗೆ ಕಣ್ಣಿಗೆ ಹಾಕಲಿಕ್ಕೆ ಗಾಗಲ್ಸ್ ಬೇಕಾದರೂ ಕೊಡ್ತಾರೆ. ಆ್ಯಂಡ್ ಇಟ್ಸ್ ಫಾರ್ ಅ ಚಾರ್ಜ್, ನೀವು ರೆಂಟ್ ಮಾಡೋದು ಬೇಸಿಕಲಿ ಅದನ್ನಲ್ಲಿ. ಅಲ್ಲಿಂದ ನಾವೀಗ ರಿಟರ್ನ್ ಆಗ್ತಾ ಇದ್ದೇವೆ. ನಮಗೆ 1 hour ಟೈಮ್ ಕೊಟ್ಟಿದ್ರು. ಎಕ್ಸಾಕ್ಟ್ಲಿ 1 hour ಎಲ್ಲ ಮುಗಿಸ್ಕೊಂಡು ನಾವು ಕೆಳಗೆ ಬರಬೇಕು ಬೋಟ್ ನಂಬರ್ 300 ಹತ್ರ. ಇನ್ ದ ಮೀನ್ ಟೈಮ್ ನಿಮ್ಗೆ ಅಲ್ಲಿ ಸ್ನ್ಯಾಕ್ಸ್ ಬೇಕಾದರೆ ನೀರು ಮತ್ತು ಕೆಲವು ಚಿಪ್ಸ್, ಕ್ವಿಕ್ ಸ್ನ್ಯಾಕ್ಸ್ ಎಲ್ಲ ಆಪ್ಷನ್ಸು ಇದೆ. ಸಣ್ಣ ಸಣ್ಣ ಹೋಟೆಲ್ಸು ಇದೆ ಅಲ್ಲಿ. ನಾವು ನಮ್ಮ ಡ್ರಾಪ್ ಪಾಯಿಂಟಿಗೆ ವಾಪಸ್ ಹೋಗ್ತಿದ್ದೇವೆ. ನಮ್ಮ ಬೋಟ್ ನಂಬರ್ 300 ಇನ್ನೂ ಬಂದಿರಲಿಲ್ಲ. ಸೊ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ್ಯಾಟ್. ಸೊ ಹೀಗೆ ಎಲ್ಲ ಬೋಟ್ಸು, ಪ್ರತಿ ಬೋಟಿಗೆ ಒಂದೊಂದು ನಂಬರ್ ಇರ್ತದೆ. ಅವರವರ ಬೋಟ್ ನಂಬರ್ ಕರೀತಾರೆ, ಆ ಬೋಟ್ ನಂಬರ್ ಅವರು ಹೋದ್ರಾಯಿತು. ಸೊ ಈ ಬೋಟ್ ಹೋಗೋದೆ, ನಮ್ಮ ಬೋಟ್ ಬರೋದಿಲ್ಲ. ನಮ್ಮ ಬೋಟಲ್ಲಿ ವೆಯ್ಟ್ ಮಾಡ್ತಿದೆ. ಸೊ ಆ ಬೋಟ್ ಹೋಗಲಿಕ್ಕೆ ಫುಲ್ ಆಯಿತು. ನಮ್ಮ ಬೋಟ್ ಡಾಕ್ ಆಗ್ತಿದೆ. ಇನ್ನೀಗ 300 ನಂಬರ್ಸ್ನ ಕರೀತಾರೆ ಅವರು. ನೀವು ಕನ್ಫರ್ಮ್ ಮಾಡಿಕೊಂಡು 300 ಅಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ವಾಪಸ್ ಬೋಟಲ್ಲಿ ಹೋಗಿ ಕೂತ್ರಾಯಿತು. ನೆಕ್ಸ್ಟ್ ಈ ಪಾಯಿಂಟಿಂದ ನೆಕ್ಸ್ಟ್ ಪಾಯಿಂಟಿಗೆ ಅವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಬರ್ಡ್ ವಾಚಿಂಗ್ ಪಾಯಿಂಟ್ ಅಂತ ಒಂದಿತ್ತು. ಅಲ್ಲಿ ಬೇಸಿಕಲಿ ಗಿಡುಗಗಳಿಗೆ ಅವರು ಫುಡ್ ಹಾಕ್ತಾರೆ. ಆ ಫುಡ್ ಹಿಡಿಲಿಕ್ಕೆ ಅಂತ ಅವರು ಬರ್ತಾರೆ. ಅದನ್ನು ನೋಡಲಿಕ್ಕೆ ಒಂದು ಪಾಯಿಂಟ್ ಅಂತ ಇಟ್ಟಿದ್ದಾರೆ. ಅದಕ್ಕೆ ಈಗಲ್ ವಾಚಿಂಗ್ ಪಾಯಿಂಟ್ ಅಂತ ಕರೀತಾರೆ ಅವರು. ಅದಾಗಿ
ಅಲ್ಲಿಂದ ಫಿಶ್ ವಾಚಿಂಗ್ ಪಾಯಿಂಟ್ ಅಂತ ಇತ್ತು. ಅಲ್ಲಿಂದ ದ ಲಾಸ್ಟ್ ಪಾಯಿಂಟ್ ಆಫ್ ದ ಐಲ್ಯಾಂಡ್ ಹಾಪಿಂಗ್ ವಿಚ್ ಈಸ್ ಪುಲಾವ್ ಬೆಸಾರ್ ಅಂತ, ಅಲ್ಲಿಗೆ ನಾವು ಹೋದ್ವಿ. ಒಂದು ಫ್ಲೋಟಿಂಗ್ ಬ್ರಿಡ್ಜ್ ಇದೆ. ಆ ಫ್ಲೋಟಿಂಗ್ ಬ್ರಿಡ್ಜಿಂದ ಈ ವಾಕ್ ಟವರ್ಡ್ಸ್ ದ ಐಲ್ಯಾಂಡ್. ಇಲ್ಲಿ ಕೂಡ ನಿಮಗೆ ವಾಟರ್ ಸ್ಪೋರ್ಟ್ಸ್ ಆಪ್ಷನ್ ತುಂಬ ಇದೆ. ಬನಾನಾ ರೈಡು, ಆಮೇಲೆ ನಮ್ಮ ಜೆಟ್ಸ್ಕಿ, ಪ್ಯಾರಾಸೈಲಿಂಗು, ಪ್ಯಾರಾಗ್ಲೈಡಿಂಗ್ ಅಂತ ಎಲ್ಲ ಸುಮಾರು ಆಪ್ಷನ್ಸ್ ಇದೆ. Again, these are not included in the main ticket. ನಾವು ಪ್ಯಾರಾಸೈಲಿಂಗ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ವಿ. ಅಷ್ಟರಲ್ಲಿ ಇಲ್ಲಿದ್ದು ಲೋಕಲ್ ಮಂಗ ಒಂದು ನಮ್ಮ ಬ್ಯಾಗಿಂದ ಇಟ್ಟ ತಿಂಡಿಯನ್ನು ತೆಗೆದು ತಿನ್ನಲಿಕ್ಕೆ ಶುರು ಮಾಡಿತ್ತು. ಬ್ಯಾಗಲ್ಲಿ ಆ್ಯಕ್ಚುಲಿ ಒಂದು ಸೋಪ್ ಕೂಡ ಇತ್ತು ತಿಂಡಿ ಜೊತೆ, ಚಾಕ್ಲೇಟ್ಸ್ ಜೊತೆ. ಅದಕ್ಕೆ ಸೋಪ್ ಯಾವುದು ಚಾಕ್ಲೇಟ್ ಯಾವುದು ಅಂತ ಕರೆಕ್ಟ್ ಗೊತ್ತಿತ್ತು. ಸೋಪನ್ನು ತೆಗೆದು ಕೆಳಗಡೆ ಹಾಕಿ ಫಸ್ಟಿಗೆ ಬರೀ ಚಾಕ್ಲೇಟ್ಸ್ನ ಮಾತ್ರ ತೆಗೆದು ತಿಂದು ಹೋಯಿತು. ಈ ಪಾಯಿಂಟಲ್ಲಿ ಕೂಡ 1 hour ಟೈಮ್ ಕೊಡ್ತಾರೆ. ಇಲ್ಲಿ ನಿಮಗೆ ಸ್ನಾರ್ಕಲ್ ಮಾಡಬೇಕಾದ್ರೆ ಮಾಡ್ಬೋದು. ಸ್ನಾರ್ಕಲ್ ಗೇರ್ನ ನೀವು ರೆಂಟ್ ತಗೊಳ್ಬೇಕು. ಸ್ನಾರ್ಕ್ಲಿಂಗ್ ಬೇಡ ಅಂದರೆ ಸುಮ್ಮನೆ ಆಟ ಆಡೋದು ಅಂದರೆ ಆಟ ಆಡ್ಬೋದು. ವಾಟರ್ ಸ್ಪೋರ್ಟ್ಸ್ ಕೂಡ ಮಾಡ್ಬೋದು. ನಮಗೊಂದು ಜೆಲ್ಲಿ ಫಿಶ್ ಕಂಡಿತ್ತು, ಮತ್ತು ಲಾಡ್ ಆಫ್ ಯೆಲ್ಲೋ ಆ್ಯಂಡ್ ಗ್ರೀನ್ ಫಿಶಸ್ ಕೂಡ ಕಂಡಿತ್ತು. ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಐಲ್ಯಾಂಡ್ ಹಾಪಿಂಗ್ ಫುಲ್ ಟೂರ್ ಮುಗೀತು. ತುಂಬ ಗಾಳಿ ಇತ್ತು, ಸೊ ಎಲ್ಲ ಬೋಟುಗಳು ಸಿಕ್ಕಾಪಟ್ಟೆ ಅಲ್ಗಾಡ್ತಿದ್ವು. ರಿಟರ್ನ್ ಬರ್ತಿದ್ದೇವೆ ಈಗ. ಬೆಳಿಗ್ಗೆ 9 ಗಂಟೆಗೆ ಪಿಕಪ್ ಮಾಡಿ ಹೋದರು. 10 ಗಂಟೆಗೆ ಶುರುವಾಯಿತು. ಸೊ 1 ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಬರ್ತಿದ್ದೇವೆ. ಸೊ ಅರೌಂಡ್ 3 hour ತಗೊಳ್ತಾರೆ ಐಲ್ಯಾಂಡ್ ಹಾಪಿಂಗಿಗೆ. ಇದು ಬಂದು ಐಲ್ಯಾಂಡ್ ಹಾಪಿಂಗ್ ಕ್ರೂಸ್ ಅಂತ, ಓವರ್ ನೈಟ್ ಕ್ರೂಸ್ ಅದು. ನೀವು ಅದನ್ನು ಕೂಡ ಚೂಸ್ ಮಾಡ್ಬೋದು. ಅದರಲ್ಲೇ ಸ್ಟೇ, ಫುಡ್ ಎಲ್ಲ ಇರ್ತದೆ. ಆ್ಯಂಡ್ ದೇ ಟೇಕ್ ಯು ಥ್ರೂ ದ ಓಷನ್ 1 full night ಆ್ಯಂಡ್ ಬೆಳಿಗ್ಗೆ ತಂದು ಡ್ರಾಪ್ ಮಾಡ್ತಾರೆ. ಆ ಥರ ಆಪ್ಷನ್ ಕೂಡ ಇತ್ತು. ವಿ ಡಿಡ್ಂಟ್ ಟೇಕ್ ದ್ಯಾಟ್. And we reached back to the boarding point. ನಮ್ಮನ್ನು ಡ್ರಾಪ್ ಮಾಡಿದ ಕ್ಯಾಬ್ ಯಾವುದು ಇರ್ತದೆ ಆ ಡ್ರೈವರ್ನ ಹುಡುಕಿ ಅದೇ ಕ್ಯಾಬಲ್ಲಿ ಹೋಗಿ ಕೂತ್ರೆ ಆಯಿತು. ಅವ್ರು ನಮ್ಮನ್ನು ಹೋಟ್ಲಿಗೆ ಬಿಡ್ತಾರೆ. ಇದು ನಮ್ಮ Day 1 and Day 2 of Langkawi series. We will get back to you with the Day 3 very soon. Thank you. Bye.